ಬೆಂಗಳೂರಲ್ಲಿ ಮತ್ತೆ ಟೋಯಿಂಗ್ ಸ್ಟಾರ್ಟ್ ಆಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಇತ್ತು. ಈಗ ಈ ಟೋಯಿಂಗ್ ಗೊಂದಲಕ್ಕೆ ಪರಿಹಾರವನ್ನ ಸರ್ಕಾರನೇ ಕಂಡುಕೊಳ್ತಾ ಇದೆಯಂತೆ. ಹೇಗೆ ಅನ್ನೋದ್ರ ಡೀಟೇಲ್ಸ್ ನೋಡ್ತಾ ಹೋಗೋಣ. ಟ್ರಾಫಿಕ್ ಪೊಲೀಸರ ಜೊತೆಗೆ ಕೈ ಜೋಡಿಸಲಿದೆ ಬಿಬಿಎಂಪಿ ಮತ್ತು ಸಂಚಾರಿ ಪೊಲೀಸರ ಸಮನ್ವಯದಲ್ಲಿ ಟೋಯಿಂಗ್ ನಡೆಯುತ್ತೆ. ಇನ್ನು ಮುಂದೆ ಟೋಯಿಂಗ್ ವಾಹನ ಸಿಬ್ಬಂದಿಯನ್ನ ಪಾಲಿಕೆನೇ ಒದಗಿಸುತ್ತೆ. ಟೋಯಿಂಗ್ ವಾಹನಕ್ಕೆ ಸಂಚಾರಿ ಪೊಲೀಸರಿಂದ ಸಿಬ್ಬಂದಿಗಳ ನಿಯೋಜನೆ ಆಗುತ್ತೆ. ಹೆಚ್ಚು ಟ್ರಾಫಿಕ್ ಜಾಮ್ ರಸ್ತೆಯಲ್ಲಿ ಟೋಯಿಂಗ್ ಮಾಡೋದಕ್ಕೆ ನಿರ್ಧಾರವನ್ನ ಮೊದಲ ಹಂತದಲ್ಲಿ ತೆಗೆದುಕೊಳ್ಳಲಾಗಿದೆ. ಟೆಂಡರ್ ಕರೆದು ಹೊಸ ಟೋಯಿಂಗ್ ವಾಹನವನ್ನ ಪಾಲಿಕೆ ಖರೀದಿ ಮಾಡಲಿಕ್ಕಿದೆ. ಸೊ ಸಪರೇಟ್ ಆಗಿ ಪ್ರೈವೇಟ್ ಏಜೆನ್ಸಿಗಳು ಬಂದು ಅವ್ರದ್ದು ದಂಧೆ ನಡೆಸೋದಕ್ಕೆ, ಮಾಫಿಯಾ ನಡೆಸೋದಕ್ಕೆ ಅವಕಾಶಗಳು ಇರಲ್ಲ. ಲಾಸ್ಟ್ ಟೈಮು ಜನರ ಆಕ್ಷೇಪ ಇದ್ದಿದ್ದೆ ಪೊಲೀಸರು ಮತ್ತು ಆ ಪ್ರೈವೇಟ್ ಏಜೆನ್ಸಿಯವರು, ಯಾರ ಟೋಯಿಂಗ್ ವಾಹನ ಮತ್ತು ಟೋಯಿಂಗ್ ಮಾಡೋ ಸಿಬ್ಬಂದಿಗಳವರು ಎಲ್ಲರೂ ಪ್ರೈವೇಟ್ನವರು. ಅವ್ರ ವರ್ತನೆನೇ ಒಳ್ಳೆ ಗೂಂಡಾಗಳ ರೀತಿ ಇರ್ತಾ ಇತ್ತು. ಮತ್ತು ಬರೀ ಸುಲಿಗೆ ಮಾಡೋದೇ ಇಬ್ಬರು ಸೇರ್ಕೊಂಡು ಮಾಡ್ತಾಯಿದ್ರು. ಹೀಗಾಗಿ ಟೋಯಿಂಗ್ ನಿಲ್ಲಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಆಗ್ರಹ ಕೇಳಿಬಂದಿತ್ತು. ಭಾಳ ದೊಡ್ಡ ಹಂಗಾಮ ಆಗಿತ್ತು. ಅದಾದ ಬಳಿಕ ಟೋಯಿಂಗನ್ನು ನಿಲ್ಲಿಸಲಾಗಿತ್ತು. ಈಗ ಮತ್ತೆ ಟೋಯಿಂಗ್ ಸ್ಟಾರ್ಟ್ ಮಾಡ್ತಾರೆ ಅಂದಾಗ ಒಂದಷ್ಟು ಪ್ರೈವೇಟ್ ಏಜೆನ್ಸಿಗಳು ಆ್ಯಕ್ಟಿವ್ ಆಗಿಬಿಟ್ಟಿದ್ವು. ದುಡ್ಡು ಮಾಡ್ಕೊಳ್ಳೋದಕ್ಕೆ ಇದೊಂದು ದಾರಿ ಅಂತ. ಸೊ ಇದಕ್ಕೆ ಜನ ಯಾವಾಗ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ರು, ಇಲ್ಲ ಸರ್ಕಾರದ ವತಿಯಿಂದಲೇ ಬಿಬಿಎಂಪಿಯ ಸಿಬ್ಬಂದಿಗಳು, ಬಿಬಿಎಂಪಿನೇ ಪೂರೈಸುತ್ತೆ ಎಲ್ಲ ಸಿಬ್ಬಂದಿಗಳನ್ನು ಅಂತ ಹೇಳ್ಕೊಳ್ತಾ ಇದ್ದಾರೆ. ಬಟ್ ಇದೆಷ್ಟರ ಮಟ್ಟಿಗೆ ನಿಜ ಆಗುತ್ತೆ, ಹಾಗೇನು ಅಲ್ಲೇನಾದರೂ ದಾರಿಗಳ ಮೂಲಕ ಈ ಏಜೆನ್ಸಿಗಳು ಬರ್ತಾವ ಅನ್ನೋದು ಒಂದು ಕುತೂಹಲ.